ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ಕಲ್ಲಿ ಫ್ರಂಟಲ್ ಸ್ಕ್ಯಾಲಪ್ ಡಿಸೈನ್ ಬರುತ್ತೆ ನೆಕ್ಗೆ ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು ಅಂತ. ಕ್ಲೋಸ್ ಇರುತ್ತೆ, ಬ್ಯಾಕ್ ಕ್ಲೋಸ್ ನೆಕ್ ಇರುತ್ತೆ. ಸೊ ಯಾವ ರೀತಿ ಅದನ್ನು ಕಟ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ನನಗೆ ಬ್ಲೌಸ್ ಲೆಂತ್ ಬೇಕಾಗಿರೋದು 14, 1 ಇಂಚ್ ಆ್ಯಡ್ ಮಾಡ್ಕೊಂಡು 15ಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋತೀನಿ. ನೋಡಿ, ಇಷ್ಟಾದಮೇಲೆ ನಾನು ಚೆಸ್ಟ್ ಮೆಷರ್ಮೆಂಟ್ 40 ಸೈಜದು ಇದು ದೊಡ್ಡ ಸೈಜ್ ಬ್ಲೌಸು ಕಟ್ ಮಾಡ್ತಾ ಇರೋದು ನಾನು. ನೋಡಿ, ಇದು ವೇಸ್ಟ್ ಬಂದ್ಬಿಟ್ಟು ನನಗೆ 8 ಕಾಲು ಬೇಕು. 1 ಇಂಚ್ ಡಾಟ್ಗೆ 1.5 ಇಂಚು ಎಕ್ಸ್ಟ್ರಾ ನಾನು ಬಿಡ್ತಾಯಿದ್ದೀನಿ. ನಿಮ್ಮ 2 ಇಂಚ್ ಬೇಕಾದ್ರೂ ಇಟ್ಕೋಬೋದು. ನೋಡಿ, ಚೆಸ್ಟ್ ಮೆಷರ್ಮೆಂಟ್ ಬಂದು 10, 1.5 ಇಂಚು ಎಕ್ಸ್ಟ್ರಾ. ಇಷ್ಟಾದಮೇಲೆ ನಾನು ಇದು ಫುಲ್ ಶೋಲ್ಡ್ರ್ ತೊಗೊಂಡು 8 ಇಂಚಸ್ಸು, ನನಗೆ 16 ಬೇಕು ಅವ್ರ ಶೋಲ್ಡ್ರದ್ದು. 16 ಅದೆಲ್ಲ ಅರ್ಧ 8ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ನಾನು 7.5ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಆರ್ಮೋಲ್ ಡೌನ್ ಬಂದು 7.5. ಈ ಕಡೆಗೂ ಸಹ 7.5 ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋತೀನಿ. ನೋಡಿ, ಈ ರೀತಿ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಆರ್ಮೋಲ್ ಡೌನ್ ಇದು ರೌಂಡ್ಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ನಾನು ಶೋಲ್ಡ್ರನ್ನ 1/2 ಇಂಚ್ ಡೌನ್ ಮಾಡ್ಕೋತೀನಿ. ಸೊ 1/2 ಇಂಚ್ ಡೌನ್ ಮಾಡಿಕೊಂಡು 7ಗೆ ಒಂದು ಅರ್ಧ ಅಂದರೆ 3.5 ಮಾರ್ಕ್ ಮಾಡಿಕೊಂಡು ಕರ್ವ್ ಸ್ಕೇಲಲ್ಲಿ ಕರ್ವ್ ತೊಗೊತೀನಿ. ನೋಡಿ, ಹಿಪ್ದು ಮತ್ತು ವೇಸ್ಟ್ದು, ಚೆಸ್ಟು ಮತ್ತು ವೇಸ್ಟ್ದು ಎರಡು ಸೇರಿಸ್ಕೊತೀನಿ. ಈಗ ನಾನಿಲ್ಲಿ ನೋಡಿ 2.5ಗೆ ಒಂದು ಮಾರ್ಕ್ ಮಾಡಿಕೊಂಡು ನೆಕ್ ವಿಡ್ತು 4.5ಗೆ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಕೋತೀನಿ. ನೆಕ್ಗೆ ನಾವು ಬ್ಯಾಕ್ ಸೈಡ್ ಕ್ಲೋಸ್ ಆಗಿರೋದ್ರಿಂದ 2.5 ನನಗೆ ಸಾಕು, ನಾನು ಡೀಪ್ ಇಡಲ್ಲ. ಈ ರೀತಿ ಕ್ಲೋಸ್ ನೆಕ್ಸ್ ನೀವು ಸ್ಟಿಚ್ ಮಾಡಬೇಕು ಅಂದರೆ, ಕಟ್ ಮಾಡಬೇಕು ಅಂದರೆ ನಿಮ್ಮ ಫುಲ್ ನಿಮ್ಮ ಶೋಲ್ಡ್ರ್ ಎಷ್ಟಿದೆಯೋ ಅಷ್ಟು ಮೆಜರ್ಮೆಂಟ್ ತೊಗೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಡಾಟ್ ಮಾರ್ಕಿಂಗ್ ಮಾಡ್ತೀನಿ. ಡಾಟ್ ಪಾಯಿಂಟ್ ನನಗೆ 5 ಇಂಚು 5.5ಗೆ ಮಾರ್ಕ್ ಮಾಡ್ಕೋತೀನಿ. 1/2 ಇಂಚು ಕೆಳಗಡೆ ಮಾರ್ಜಿನ್ಗೆ ಹೋಗುತ್ತೆ. ನೋಡಿ, ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. 1 ಇಂಚ್ ನಾವೇನು ಎಕ್ಸ್ಟ್ರಾ ಬಿಟ್ಟಿದ್ವೋ ಡಾಟ್ಗಂತ ಆ 1 ಇಂಚು ಇಲ್ಲಿ ಕವರ್ ಆಗುತ್ತೆ. ಸೊ ಇಷ್ಟು. ಈಗ ನಾನು ಇದನ್ನು ಕಟ್ ಮಾಡ್ಕೋತೀನಿ. ನಾನು ಈ ಶೋಲ್ಡ್ರ್ ಡೌನು ಎಲ್ಲ ಮತ್ತೆ ಸ್ಟಿಚ್ ಮಾಡಬೇಕಾದ್ರೆ ಕಟ್ ಮಾಡ್ಕೋತೀನಿ. ಈಗ ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೋತೀನಿ ಬಟ್ಟೆನ. ಈಗ ನಾನು ಓಪನ್ ನಮ್ಮ ಕಡೆ ಇರೋ ಥರ ಇಟ್ಕೊಂಡು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋತೀನಿ. ನೋಡಿ, ಅದು ಮಾರ್ಜಿನ್ ಸಮ ಇರೋದಕ್ಕೆ ನಾನು ಒಂದು ಸ್ಟ್ರೈಟ್ ಲೈನ್ ಹಾಕಿದೆ, ಅದನ್ನು ಕಟ್ ಮಾಡ್ಕೊಂಡಿಲ್ಲ. ಸೊ ಅದನ್ನು ಕಟ್ ಮಾಡ್ಕೋತೀನಿ. ಇಷ್ಟಾದಮೇಲೆ ಸೇಮ್ ಅದೇ ಪೀಸ್ನ ಬ್ಯಾಕ್ ಏನು ಕಟ್ ಮಾಡ್ಕೊಂಡಿರ್ತೀವೋ ಅದನ್ನು 1/4 ಇಂಚ್ ಮಾರ್ಜಿನ್ ಬಿಟ್ಟು, ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ 1/4 ಇಂಚ್ ಮಾರ್ಜಿನ್ ಬಿಟ್ಟು ಆ್ಯಸ್ ಇಟ್ ಈಸ್ ಅದು ಯಾವ ರೀತಿ ಇದೆಯೋ ಅದೇ ರೀತಿ ನಾನು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋತೀನಿ. ನೋಡಿ, ನಾನು ಬಾಟಮಲ್ಲಿ 2 ಇಂಚಸ್ಸು ಕ್ರಾಸ್ ಪಟ್ಟಿಗೆ ಮೈನಸ್ ಮಾಡ್ಕೋತೀನಿ. ಆ್ಯಸ್ ಯೂಶುವಲ್ ಎಲ್ಲ ಬ್ಲೌಸ್ಗೂ ನಾನು ಈ ರೀತಿ ತಗೋತೀನಿ. ಇಷ್ಟಾದಮೇಲೆ ನೆಕ್ಕಿಗೆ ನಾನು 4 ಕಾಲು ತೊಗೋತೀನಿ. ಸೊ ನನಗೆ ಫ್ರಂಟು ನೆಕ್ ಲೂಸ್ ಬಂದ್ಬಿಡುತ್ತೆ ಅನ್ನೋ ಉದ್ದೇಶದಿಂದ ನಾನು ಇಲ್ಲಿ 4 ಕಾಲು ತೊಗೋತಾಯಿದ್ದೀನಿ. ಬ್ಯಾಕ್ಗಿಂತೂ ಸ್ವಲ್ಪ ಕಮ್ಮಿ. ಮತ್ತು ನೆಕ್ ಡೀಪ್ ಬಂದು ನಾನು 8 ತೊಗೊಂಡೆ. ನೋಡಿ, ಇಲ್ಲಿಂದ ಇದು ನಾನು 3.5ಗೆ ಮಾರ್ಕ್ ಮಾಡ್ಕೋತೀನಿ. ಡಾಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಹೆವಿ ಚೆಸ್ಟ್ ಇದೆ ನಾನು ಸ್ಟಿಚ್ ಮಾಡ್ತಾ ಇರೋ ಬ್ಲೌಸ್ದು. ಸೊ ಹಾಗಾಗಿ ನಾನು 1 ಇಂಚ್ ಡೌನ್ ಮಾಡಿಕೊಂಡು ನೋಡಿ 1.25 ಬರುತ್ತೆ ನಮಗೆ ಎಕ್ಸ್ಟ್ರಾ. ಇಲ್ಲಿ 2 ಇಂಚಸ್ಗೆ ಹಾಕ್ಕೊಂಡು ಇಲ್ಲೊಂದು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ಥರ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. 1/2 ಇಂಚು ಸ್ವಲ್ಪ ಮೇಲಕ್ಕೆ ಡ್ರಾ ಮಾಡಿಕೊಂಡು ಈಗ ಆರ್ಮೋಲ್ನ ನಾವು ಶೇಪ್ ಕೊಟ್ಕೊಳ್ಳೋಣ. ಫ್ರಂಟ್ ಪಾರ್ಟ್ದು ಈ ರೀತಿಯಾಗಿ ಶೇಪ್ ಕೊಟ್ಕೊಂಡು ಆರ್ಮೋಲ್ ಡೌನಿಂಗ್ನ ತಗೋಬೇಕಾಗತ್ತೆ ಫ್ರಂಟ್ ಪಾರ್ಟ್. ಈಗ ಡಾಟ್ಸ್ ಮಾರ್ಕ್ ಮಾಡ್ತೀನಿ 3 ಇಂಚಸ್ಗೆ. ಇದು ನನ್ನ ಚೆಸ್ಟ್ ಪಾಯಿಂಟು 9.5ಗೆ ಒಂದು ಮಾರ್ಕ್ ಮಾಡಿಕೊಂಡು 1/2 ಇಂಚ್ ಶೋಲ್ಡ್ರಿಗೆ ಹೋಗುತ್ತಲ್ಲ 10 ತಗೊಂಡು ನಾನು ಈ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸ್ಟ್ರೈಟು ಆರ್ಮೋಲ್ ಹತ್ರ ಡಾಟ್ ಪಾಯಿಂಟ್.
ಇಷ್ಟಾದಮೇಲೆ ನಾನು ನೆಕ್ ಶೇಪ್ನ ಡ್ರಾ ಮಾಡ್ಕೋತೀನಿ. ನೋಡಿ ಈ ರೀತಿಯಾಗಿ ನಾನು ಫ್ರಂಟಲ್ಲಿ ಹೇಳಿದ್ನಲ್ಲ ಸ್ಕ್ಯಾಲಪ್ ಥರ ಬರುತ್ತೆ ಅಂತ. ಸೊ ಅದನ್ನು ಕ್ಯಾನ್ವಾಸ್ ಕೊಟ್ಟು ನಾನು ಫಿನಿಶಿಂಗ್ ಕೊಟ್ಕೋತೀನಿ. ಸುಮ್ಮನೆ ಇದು ಸ್ಕೆಚ್ ಆಗ್ತಾಯಿದ್ದೀನಿ ಅಷ್ಟೆ. ಇಷ್ಟು ಫ್ರಂಟ್ ಪಾರ್ಟ್. ಈಗ ಇದು ಯಾವ ಥರ ಇದೆಯೋ ಅದೇ ರೀತಿ ಕಟ್ ಮಾಡ್ಕೋತೀನಿ. ಮಾರ್ಕ್ ವೀಲಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಅದನ್ನು ನಾನು ನೆಕ್ ಕಟ್ ಮಾಡಲ್ಲ, ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದ್ರಿಂದ. ಮತ್ತು ಶೋಲ್ಡ್ರ್ ಡೌನು ಅಷ್ಟೇ ನಾನು ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ಕೋತೀನಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾಯ್ತು. ಫ್ರಂಟ್ ಪಾರ್ಟು ಮುಗೀತು. ಈಗ ನಾನು ಸ್ಲೀವ್ ಕಟ್ ಮಾಡ್ಕೋತೀನಿ. ನೋಡಿ, ನೀವು ಬ್ಯಾಕ್ ಪಾರ್ಟ್ ತೊಗೊಂಡು ಮೆಷರ್ಮೆಂಟ್ ತೊಗೊಳ್ಳಿ ನಿಮಗೆ ಎಷ್ಟು ಬೇಕಂತ. ಸ್ಲೀವ್ ಲೂಸು, ಆರ್ಮೋಲ್ ಲೂಸು ನೋಡಿ 11 ಇದೆ. ನಾನಿಲ್ಲಿ 10ಗೆ ಒಂದು ಮಾರ್ಕ್ ಮಾಡಿಕೊಂಡು 10 ತಗೋತೀನಿ. ಮಾರ್ಜಿನ್ ಸಮ ಇರೋಕ್ಕೂ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಅದು ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಈಗ ನನಗೆ ಸ್ಲೀವ್ ಲೆಂತ್ ಬೇಕಾಗಿರೋದು 10, 1 ಇಂಚ್ ಎಕ್ಸ್ಟ್ರಾ 11 ತೊಗೊಂಡಿದ್ದೀನಿ. ಇಲ್ಲಿ ಡೌನಿಂಗೆ 3.5 ತೊಗೊತೀನಿ. ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರೆ 4 ತೊಗೊಳ್ಳಿ. 4 ನಿಮಗೆ ಕರೆಕ್ಟಾಗೇ ಬರುತ್ತೆ. ನೋಡಿ 9 ಬೇಕು ನಮಗೆ. ಆರ್ಮೋಲ್ ರೌಂಡು ಕೌಂಟ್ ಮಾಡ್ಕೊಳ್ಳಿ ಒಂದ್ಸಲ. ನೋಡಿ 9 ನಮಗೆ ಕರೆಕ್ಟಾಗಿ ಬರುತ್ತೆ. ಸೊ 9ಗೆ ನೋಡಿ ಇದು ಅಷ್ಟೇ 9 ಬರುತ್ತೆ. ಈಗ ನಾವು 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ. ನೀವು ಬೇರೆ ಬ್ಲೌಸಸ್ಗಾದರೆ ಈ ರೀತಿ ಈ ಮೇಲ್ಗಡೆ ಶೇಪ್ ಏನು ಕೊಟ್ಟವೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಬೋಟ್ ನೆಕ್ಗಾದರೆ ಸ್ವಲ್ಪ ಇನ್ನೂ ಡೌನಿಗೆ ಕಟ್ ಮಾಡ್ಕೊಳ್ಳಿ. ನಿಮಗೆ ಫಿನಿಶಿಂಗ್ ಆವಾಗ ನೀಟಾಗಿ ಬರುತ್ತೆ. ನಾನು ಇನ್ನೊಂದು ಮಾರ್ಕ್ ಪೀಸ್ ತೊಗೊಂಡು ಏನಕ್ಕೆ ಮಾಡಿದ್ದಂದರೆ, ನೀವು ನಾರ್ಮಲ್ ಬ್ಲೌಸ್ಗಾದರೆ ಈ ಕಡೆ ಮಾರ್ಕಿಂಗ್ ಮೇಲೆ ಕಟ್ ಮಾಡ್ಕೋಬೇಕಾಗತ್ತೆ. ಫುಲ್ ಶೋಲ್ಡ್ರ್ ಲೆಂತ್ ಆದರೆ ನಿಮಗೆ ಸ್ವಲ್ಪ ಇನ್ನೂ ಕರ್ವಾಗಿ ಬಂದರೆ ನಿಮಗೆ ನೀಟಾಗಿ ಬರುತ್ತೆ ಅಂತ. ನಾನು ಅದು ಪೀಸ್ ಅಟ್ಯಾಚ್ ಮಾಡಿದ್ದಾದಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೋತೀನಿ. ಈಗ ನಾನು ಇದನ್ನು ನೋಡಿ, ಅದು ಫ್ರಂಟ್ ಕಟ್ ಮಾಡಿದ್ನಲ್ಲ ಅದೇ ಮಾರ್ಕಿಂಗ್ ಮೇಲೇ, ಅದೇ ಬಟ್ಟೆ ಮೇಲೇ ನಾನು ಫ್ರಂಟಲ್ಲಿ 4.5 ಇಂಚು ಮತ್ತು ಸೈಡಲ್ಲಿ 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋತೀನಿ. ಉದ್ದ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. 3.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟಲ್ಲಿ 4.5ಗೆ ಮಾರ್ಕ್ ಮಾಡಿಕೊಂಡು ನಾನು ಈ ಶೇಪ್ ಬೆಲ್ಟ್ ಅನ್ನೋದನ್ನು ಕಟ್ ಮಾಡ್ಕೋತೀನಿ ಈ ರೀತಿಯಾಗಿ. ಇನ್ನೊಂದು ಪೀಸು ಅದೇ ರೀತಿ ಕಟ್ ಮಾಡ್ಕೋತೀನಿ. ಉಳಿದಿರೋ ಬಟ್ಟೆಯಲ್ಲಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ. ಇಲ್ಲೊಂದು 1/4 ಇಂಚ್ ನಾನು ಕ್ರಾಸಾಗಿ ಕಟ್ ಮಾಡ್ಕೋತೀನಿ. ಶೇಪ್ ನೀಟಾಗಿರುತ್ತೆ ಅಂತ ಶೇಪ್ ಬೆಲ್ಟ್ದು. ಈಗ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಹಾಕಿ ಕಟ್ ಮಾಡ್ಕೋತೀನಿ. ನೋಡಿ ಈ ರೀತಿ ಇಟ್ಟು ನಾನು ಎಕ್ಸ್ಟ್ರಾ ಒಂದು 1/2 ಇಂಚ್ ಇಲ್ಲ 3/4 ಇಂಚ್ ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೋತೀನಿ. ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ನೀಟಾಗಿ ಎಲ್ಲಿ ಸೆಟ್ ಆಗುತ್ತೆ ಅಂತ ನೋಡಿ ನೀಟಾಗಿ ನೀವು ಸೆಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಬೇಕಾದ್ರೆ ನೀವು ಹುಷಾರಾಗಿ ಕಟ್ ಮಾಡ್ಕೋಬೇಕು. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾಯಿದ್ರು ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಬಟನ್ ಮಾತ್ರ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಈಗ ನೋಡ್ತಾ ಇರೋರು ದಯವಿಟ್ಟು ಒಂದು ಲೈಕ್ ಮಾಡಿಬಿಡಿ. ಮಾಡಿದ್ರಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹೆಚ್ಚು ವೀಡಿಯೋಗಳು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಿಮಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ನೋಡಿ ನನಗೆ ಮೇನ್ ಫ್ಯಾಬ್ರಿಕ್ ಸಾಲದೆ ಬರುತ್ತೆ ಕ್ರಾಸ್ ಬೆಲ್ಟ್ಗೆ. ಸೊ ಹಾಗಾಗಿ ಒಂದು ಪೀಸ್ ಮಾತ್ರ ಇಲ್ಲಿ ಕಟ್ ಮಾಡ್ಕೋತೀನಿ. ಇನ್ನೊಂದು ಪೀಸು ನೋಡಿ ಈ ಬಟ್ಟೆಯಲ್ಲಿ ಅಟ್ಯಾಚ್ ಮಾಡಿ ಈ ರೀತಿಯಾಗಿ ಅಟ್ಯಾಚ್ ಮಾಡಿ ನಾನು ಕ್ರಾಸ್ ಬೆಲ್ಟ್ಗೆ ಕಟ್ ಮಾಡ್ಕೋತೀನಿ. ಸ್ಟಿಚ್ ಮಾಡೋ ಟೈಮಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಈ ರೀತಿ ಮೇನ್ ಪೀಸ್ ಸಾಲದೆ ಬಂದಾಗ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟು. ನೋಡಿ ಇಷ್ಟಾದಮೇಲೆ ನಾನು ಕ್ಯಾನ್ವಾಸ್ ನೆಕ್ಗೆ ಫ್ರಂಟ್ ನಾನು ಹೇಳ್ದಲ್ಲ ಸ್ಕ್ಯಾಲಪ್ ಅಂತ, ಅದಕ್ಕೆ ಮಾರ್ಕ್ ಮಾಡ್ಕೋತೀನಿ. ನೋಡಿ ಈ ಸ್ಟ್ರೈಟ್ ಲೈನ್ ಒಂದು ಹಾಕ್ಕೊಂಡು ಮಾರ್ಜಿನ್ ಸಮ ಇರೋದಕ್ಕೆ 4 ಕಾಲ್ಗೊಂದು ಮಾರ್ಕ್ ಮಾಡ್ಕೊಳ್ತೀನಿ. ಉದ್ದ ನಾವು ನೆಕ್ದು ಎಷ್ಟು ಇಡ್ತೀರೋ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ನಾನು 8 ಇಟ್ಟಿದ್ದೀನಿ ಇಲ್ಲಿ. ಈಗ ನಾನಿಲ್ಲಿ ಸ್ಕ್ಯಾಲಪ್ ಡಿಸೈನ್ನು ಡ್ರಾ ಮಾಡ್ತೀನಿ. 8 ಭಾಳ ಡೀಪ್ ಆಗುತ್ತೆ ಅಂತ ಅನ್ನಿಸ್ಬೋದು ನಿಮಗೆ.
ಅದು ಬ್ಯಾಕು ಕ್ಲೋಸ್ ಇರೋದ್ರಿಂದ ನಮಗೆ ಶೋಲ್ಡ್ರ್ ಕ್ಲೋಸ್ ಇರೋದ್ರಿಂದ ನೀವು ಮುಂದೆ ಡೀಪ್ ಇಟ್ಟರೆ ಎಂಟಿಟ್ಟರು ನಿಮಗೆ ಯಾವುದೇ ರೀತಿ ಶೋಲ್ಡ್ರ್ ಡ್ರಾಪು ಲೂಸು ಅಂತ ಅನಿಸೋದಿಲ್ಲ. ನೀವು ಹಿಂದೆ ಬ್ಯಾಕ್ ಬ್ರಾಡಾಗಿಟ್ಟರೆ ಫ್ರಂಟಲ್ಲಿ ಇಷ್ಟು ಡೀಪ್ ತೊಗೊಂಡ್ರೆ ನಿಮಗೆ ತುಂಬ ಡೀಪ್ ಆಗುತ್ತೆ, ಅದು ಶೋಲ್ಡ್ರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ರೀತಿ ಸ್ಕ್ಯಾಲಪ್ ಥರ ನಾನು ಈ ಡಿಸೈನ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟಲ್ಲಿ. ಎಕ್ಸ್ಟ್ರಾ ಒಂದು 3/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇಷ್ಟಾದ ನೋಡಿ, ಇಲ್ಲಿ 1/2 ಇಂಚು ನಾನು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊತೀನಿ. ಯಾಕಪ್ಪ ಈ ರೀತಿ ಕಟ್ ಮಾಡ್ಕೊಳ್ಳೋದು ಅಂದರೆ ನಾವು ಐರನ್ ಮಾಡ್ಕೋಬೇಕಾದ್ರೆ ಕ್ಯಾನ್ವಾಸ್ ಈ ಥರ ಬ್ರಾಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು 1/2 ಇಂಚ್ ಮೇಲೆ ಕ್ಯಾನ್ವಾಸ್ ಹಂಗೆ ಉಳಿಸ್ಕೊಂಡ್ರೆ ನಮಗೆ ಅದೊಂದು ಬ್ರಾಡ್ನೆಸ್ ಅನ್ನೋದು ಬರಲ್ಲ. ನೋಡಿ ಅದೆಷ್ಟಿದೆಯೋ ಅಷ್ಟಕ್ಕೆ ನಮಗೆ ನೀಟಾಗಿ ನೆಕ್ ಅನ್ನೋದು ಕೂತ್ಕೊಳ್ಳುತ್ತೆ. ಈಗ ಸ್ಟಿಚ್ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ನಾನು ಫಸ್ಟು ಈ ಸ್ಲೀವ್ಸ್ಗೆ ಈ ಬಟ್ಟೆ ಕಟ್ಟಬೇಕಾಗಿ ಬರುತ್ತಲ್ಲ, ಸೊ ನೋಡಿ ಈ ರೀತಿ ಸ್ಲೀವ್ಸ್ಗೆ ಬಟ್ಟೆನ ಅಟ್ಯಾಚ್ ಮಾಡ್ಕೋತೀನಿ. ಲೈನಿಂಗ್ ಉಳಿದಿರೋದನ್ನು. ವಿಡಿಯೋ ನಿಮಗೆ ಫಾಸ್ಟ್ ಆಗಿದೆ ಅಂತ ಅನಿಸ್ಬೋದು, ಒಂದು ಸಲ ಅಲ್ಲಂದರೆ 2 ಸಲ ನೋಡಿ ತಿಳ್ಕೊಳ್ಳಿ. ವಿಡಿಯೋ ಲೆಂತೇ ಆಗಿಬಿಡುತ್ತೆ ಅಂತ ನಾನು ಸ್ವಲ್ಪ ಫಾಸ್ಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ಸೊ ನೀವು ಗಮನ ಇಟ್ಟು ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡೂ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ನಾನು ಈ ರೀತಿ ಸ್ವಲ್ಪ ಫಾಸ್ಟ್ ಆಗಿದೆ. ಸೊ ಒಂದು ಸಲ ಅರ್ಥ ಆಗಿಲ್ಲ ಅಂದರೆ ನಿಮ್ಗೆ ಇನ್ನೊಂದು ಸಲ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ ನಿಮಗೆ. ನೋಡಿ ನಾನೀಗ ಶೇಪು ಫ್ರಂಟ್ ಶೇಪ್ ಕಟ್ ಮಾಡಿರಲಿಲ್ಲ, ಕಟ್ ಮಾಡ್ಕೋತೀನಿ ಈ ರೀತಿಯಾಗಿ. ನೀವು ಬೇಕಾದ್ರೆ ಮೆಜರ್ಮೆಂಟ್ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಸ್ಲೀವ್ಸ್ ಕಟ್ ಮಾಡೋದು ಡೌಟ್ ಇದ್ದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಈಗ ಈ ಕ್ರಾಸ್ ಬೆಲ್ಟ್ಗೆ ಹೂವು ಯಾವ ರೀತಿ ಇದೆ, ಡೌನ್ಗಿದೆಯಾ ಅಪ್ಗಿದೆಯಾ ಅಂತ ನೋಡ್ಕೊಳ್ಳಿ. ಅದೇ ರೀತಿ ಬರೋ ಥರ ನೀವು ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ಒಂದ್ರ ಮೇಲೆ ಒಂದಿಟ್ಟು ಅಟ್ಯಾಚ್ ಮಾಡಿಕೊಂಡು ಅದು ಓಪನ್ ಮಾಡ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಈಗ ನೋಡಿ ನಮಗೆ ಕ್ರಾಸ್ ಬೆಲ್ಟ್ಗೆ ಈ ಥರ ಆಪೋಸಿಟ್ ಇಟ್ಕೊಂಡು ಎಷ್ಟಿದೆಯೋ ಅಷ್ಟು ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಿಮಗೆ ಪೀಸ್ ಸಾಲದೆ ಬಂದಾಗ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೊಲಿಯೋದು ಬರಬೇಕು ನಿಮಗೆ. ಈಗ ನೋಡಿ ಕ್ರಾಸ್ ಬೆಲ್ಟ್ ಆಪೋಸಿಟ್ ಒಂದೇ ಸಲ ನೀವು ಇಟ್ಕೊಂಡ್ರೆ ನೀವು ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡ್ಕೋಬೇಕಾಗಿರೋದು. ಇಲ್ಲಾಂದರೆ ನಿಮಗೆ 2 ಪೀಸ್ ಒಂದೇ ಕಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಥರ ಎದುರು ಬದ್ರು ಇಟ್ಕೊಂಡು ನೀವು ಸ್ಟಿಚ್ ಅನ್ನೋದು ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ತಾ ಹೋಗಿ, ನಿಮ್ಗೆ ಅರ್ಥ ಆಗುತ್ತೆ. ಈ ರೀತಿ ಆದಮೇಲೆ ಫಿನಿಶಿಂಗಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಬಿಡಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ನೀಟಾಗಿ ಕಟ್ ಮಾಡ್ಕೊಬಿಡಿ. ಈ ರೀತಿಯಾಗಿ ಎರಡಕ್ಕೂ ಸೇಮ್ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಬಿಡಿ. ಇದು ಕ್ರಾಸ್ ಬೆಲ್ಟ್ ಎಕ್ಸ್ಟ್ರಾ ನೋಡಿ, ಒಂದ್ರ ಮೇಲೆ ಒಂದಿಟ್ಟು ನೋಡಿ. ಎಕ್ಸ್ಟ್ರಾ ಏನಾದರೂ ಫ್ಯಾಬ್ರಿಕ್ ನಿಮ್ಗೆ ಜಾಸ್ತಿ ಇದೆ ಅಂತ ಅನ್ಸಿದ್ರೆ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಈಗ ಶೇಪ್ ಬೆಲ್ಟು ಮುಗೀತು ನಮಗೆ. ಇಷ್ಟಾದಮೇಲೆ ನಾವು ನಾನು ಸ್ಲೀವ್ಗಿಲ್ಲಿ ಪೋಟ್ಲಿ ಬಟನ್ಸ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿ ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಏನಿದೆ 1.5 ಇಂಚ್ ಆ ಕಡೆ ಈ ಕಡೆ ಮಾರ್ಜಿನ್ ಬಿಟ್ಬಿಡಿ. ಇಲ್ಲಿಂದ 1 ಇಂಚ್ಗೆ 1 ಇಂಚ್ ಡಿಸ್ಟೆನ್ಸಲ್ಲಿ ಒಂದೊಂದು ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಿ. ಈ ಬಟನ್ಸು ಅಷ್ಟೇ ಯಾವ ರೀತಿ ಮಾಡಬೇಕು ಅಂತ ಆಲ್ರೆಡಿ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಬಟನ್ಸ್ ಕೊಡೋದ್ರಿಂದ ಸ್ಲೀವ್ಗೆ ತುಂಬ ಚೆನ್ನಾಗಿರುತ್ತೆ ಲುಕ್ ವೈಸು. ನೀವು ಒಂದು ಸ್ಲೀವ್ಗೆ ಎಷ್ಟು ಬಟನ್ಸ್ ಸ್ಟಿಚ್ ಮಾಡಿದರೆ ಇನ್ನೊಂದು ಸ್ಲೀವ್ಗೂ ಅಷ್ಟೇ ಬಟನ್ಸ್ನ ಸ್ಟಿಚ್ ಮಾಡಬೇಕು ಸೇಮ್ ಡಿಸ್ಟೆನ್ಸಲ್ಲಿ. ಆವಾಗ ನಿಮಗೆ ಲುಕ್ ಅನ್ನೋದು ಚೆನ್ನಾಗಿರುತ್ತೆ. ಡಿಸ್ಟೆನ್ಸಲ್ಲಿ ವೇರಿಯೇಷನ್ ಆದರೂ ಮತ್ತು ಬಟನ್ಸಲ್ಲೂ ಜಾಸ್ತಿ ಒಂದರಲ್ಲಿ ಕಮ್ಮಿ ಒಂದರಲ್ಲಿದ್ದರೂ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಇರೋದಿಲ್ಲ. ಈ ರೀತಿ ನೀವು ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚಿಗೂ ಒಂದೊಂದು ಮಾರ್ಕ್ ಮಾಡಿಕೊಂಡು ನೀವು ಬಟನ್ಸ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಹೋಗ್ಬೋದು. ಎಸ್ಪೆಷಲಿ ಬಿಗಿನರ್ಸ್ ಆದರೆ ನೀವು ಮಾರ್ಕ್ ಮಾಡ್ಕೊಬೋದು ಬೆಸ್ಟು.
ಈ ರೀತಿಯಾಗಿ ಒಂದು ಪಕ್ಕ ಒಂದಿಟ್ಟು ನೀವು ನೀಟಾಗಿ ಬಟನ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ಟಿಚ್ ಮಾಡಿದಾದಮೇಲೆ ಇದ್ರ ಮೇಲೆ ನೀವು ಮೇನ್ ಫ್ಯಾಬ್ರಿಕ್ನ ಹಾಕ್ಕೊಂಡು ಈ ರೀತಿಯಾಗಿ ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಹಾಕ್ಕೊಂಡು ಸೀದಾ ನೋಡಿ ಈ ಥರ ನೀವು ಈಗಾಗಲೇ ಸ್ಟಿಚ್ ಹಾಕಿದ್ದೀರಲ್ಲ ಬಟನ್ಸ್ ಮೇಲೆ, ಅದೇ ಬಟನ್ಸ್ ಮೇಲೆ ಮತ್ತೊಂದು ಸ್ಟಿಚ್ ಹಾಕ್ಕೊಂಡು ನೀವು ಮೇನ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇದು ಅಷ್ಟೇ ಸೇಮ್ ಸೀದಾ ಮೇಲೆ ಈ ಲೈನಿಂಗ್ ಪೋಟ್ಲಿ ಬಟನ್ನ ಉಲ್ಟಾ ಮಾಡ್ಕೊಳ್ಳಿ. ಈಗಾಗಲೇ ಸ್ಟಿಚ್ ಏನು ಹಾಕಿದ್ರು ಸ್ಟಿಚ್ ಮೇಲೇ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಒಂದು ಸಲ ಓಪನ್ ಮಾಡಿ ನೋಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಬಂದಿದ್ದಾವೆ ಬಟನ್ಸ್ ಅಂತ. ಇಲ್ಲಿ ಕರೆಕ್ಟಾಗಿ ಬಂದಿದ್ದಾಗ ನೀವು ಅದನ್ನ ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಬಟನ್ಸ್ದು ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ಉಲ್ಟಾ ಮಾಡಿ ಲೈನಿಂಗ್ ಮೇಲೇ ಒಂದು ಸ್ಟಿಚ್ಚು ಹಾಕ್ಕೊಳ್ಳಿ. ಈ ಥರ ಲೈನಿಂಗ್ ಮೇಲೇ ಒಂದು ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಫಿನಿಶಿಂಗು ನೀಟಾಗಿರುತ್ತೆ. ಇದು ಅಷ್ಟೇ ಓಪನ್ ಮಾಡಿ ನೋಡಿಕೊಂಡು ಎಕ್ಸ್ಟ್ರಾ ಎಷ್ಟಿದೆಯೋ ಬಟ್ಟೆ ಎಲ್ಲ ಕಟ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಲೈನಿಂಗ್ ಮೇಲೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು ಈ ರೀತಿಯಾಗಿ. ಇದಂತೂ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬಂದೈತೆ. ಬ್ಲೌಸು ಈ ರೀತಿ ಆದಮೇಲೆ ನೀವು ಲೈನಿಂಗ್ನ ಮೇನ್ ಪೀಸ್ಗೆ ಸುತ್ತು ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡು ಫಿನಿಶ್ ಕೊಟ್ಕೊಳ್ಳಿ. ಇನ್ನೊಂದು ಸಹ ಸೇಮು ಲೈನಿಂಗ್ನ ಮೇನ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನ ಕಟ್ ಮಾಡ್ಕೊಬಿಡಿ. ಎರಡು ಸ್ಲೀವ್ಗೂ ಸೇಮ್ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಸ್ಲೀವ್ನ ರೆಡಿ ಮಾಡ್ಕೊಳ್ಳಿ. ಹೀಗೆ ನೋಡಿ ಎರಡು ಸ್ಲೀವ್ಸ್ ನಮಗೆ ರೆಡಿ ಆಯಿತು. ಇಷ್ಟಾದಮೇಲೆ ನಾನೀಗ ಬ್ಯಾಕ್ ಪಾರ್ಟ್ನ ನೋಡಿ ಶೋಲ್ಡ್ರ್ ನಾನು ಹಾಫ್ ಇಂಚ್ ಡೌನ್ ಮಾಡಿದ್ನಲ್ಲ ಅದು ಕಟ್ ಮಾಡಿಕೊಂಡು ನೆಕ್ ಅನ್ನೋದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಹಾಫ್ ಇಂಚು ಕ್ರಾಸಾಗಿ ಕಟ್ ಮಾಡ್ಕೊತೀನಿ. ಇಷ್ಟಾದಮೇಲೆ ನೀವು ನೋಡಿ ಮೇನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಉಲ್ಟಾ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ನ ಸೀದಾ ಹಾಕ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ನೀವು ಸ್ಟಿಚ್ ಅನ್ನೋದು ಮಾಡ್ಕೊಳ್ಳಿ. ಆವಾಗ ನೀವು ಟರ್ನ್ ತೊಗೋಬೋದಲ್ವ, ಲೈನಿಂಗ್ನ ಟರ್ನ್ ಮಾಡಿಕೊಂಡು ನೀವು ಅದು ಉಲ್ಟಾ ಕಡೆಗೆ ಹೋಗುತ್ತೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿಯಾಗಿ ಈಗ ಮೇನ್ ಪೀಸ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಬಟ್ಟೆನ ಎಳಿಬೇಡಿ. ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ಬಟ್ಟೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಮಾಡ್ಕೋಬೇಕಾದ್ರೆ ಎಳೆದು ಸ್ಟಿಚ್ ಮಾಡಬಾರ್ದು, ನಮಗೆ ರಿಂಕಲ್ ಆಗಿಬಿಡುತ್ತೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೋಡಿ ನಿಮಗೆ ನೀಟಾಗಿ ಫಿನಿಶಿಂಗ್ ಹೆಂಗೆ ಕಾಣುತ್ತೆ ಅಂತ. ಈಗ ಡಾಟ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಹಾಫ್ ಇಂಚ್ 1 ಇಂಚ್ ಆ ಕಡೆ ಈ ಕಡೆ ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೊಂಬಿಡೋಣ. ನೋಡಿ ನಿಮಗೆ ನೀಟಾಗಿ ರಿಂಕಲ್ ಇಲ್ಲದೆ ನೀಟಾಗಿ ಬರುತ್ತೆ ಇದು. ಈಗ ನಾನು ನೆಕ್ಗೆ ನೆಕ್ ಪಟ್ಟಿನ ಅಟ್ಯಾಚ್ ಮಾಡ್ಕೊತೀನಿ. ಅದಕ್ಕೆ 1 ಇಂಚ್ ಮಾರ್ಜಿನಲ್ಲಿ ನಾನು 2 ಪೀಸಸ್ ತೊಗೊತೀನಿ. ಕ್ರಾಸ್ ಪೀಸ್ ತೊಗೋಬೇಕು. ಎರಡೂ ಅಟ್ಯಾಚ್ ಮಾಡ್ಕೊತೀನಿ. ಈ ರೀತಿ ಕ್ರಾಸಾಗಿ ಕಟ್ ಮಾಡಿಕೊಂಡು ನೀವು ಕ್ರಾಸಾಗಿ ಸ್ಟಿಚ್ ಹಾಕಿ ಅಟ್ಯಾಚ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಹಾಫ್ ಇಂಚ್ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕ್ಕೊತೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ಉಳಿದಿದ್ದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ನೆಕ್ಗೆ 1/4 ಇಂಚ್ ಮಾರ್ಜಿನಲ್ಲಿ ಅಟ್ಯಾಚ್ ಮಾಡ್ಕೊತೀನಿ.
ಈ ರೀತಿಯಾಗಿ ಪೈಪಿಂಗ್ ಕೊಡಬೇಕಾದ್ರೂ ಅಷ್ಟೇ ಯಾವುದೇ ಕಾರಣಕ್ಕೂ ಮೇನ್ ಪೀಸ್ನ ಎಳಿಬೇಡಿ, ಆಗ ನೆಕ್ ಶೇಪ್ ಅನ್ನೋದೇ ಚೇಂಜ್ ಆಗಿಬಿಡುತ್ತೆ. ಲೈನಿಂಗ್ ಮೇಲೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಂಡು ನೀವು ಟರ್ನಿಂಗ್ ತೊಗೊಂಡು ಫಿನಿಶಿಂಗ್ ಕೊಟ್ಕೊಳ್ಳಿ. ಈ ರೀತಿಯಾಗಿ ನಾನೀಗ ಇದ್ರ ಮೇಲೆ ಒಂದು ಲೂಸ್ ಸ್ಟಿಚ್ ಹಾಕ್ಕೋತೀನಿ, ಯಾಕಂದರೆ ನಾನು ಎಮ್ಮಿಂಗ್ ಮಾಡ್ಕೊಂಡು ಆ ಸ್ಟಿಚ್ನ ರಿಮೂವ್ ಮಾಡ್ಕೋತೀನಿ. ಈ ರೀತಿಯಾಗಿ ನಮಗೆ ಬ್ಯಾಕ್ ಪಾರ್ಟು ಮುಗೀತು, ಸ್ಲೀವು ಮುಗೀತು. ಈಗ ಫ್ರಂಟದು ನಾನು ಹೇಳ್ದಲ್ಲ ಸ್ಕ್ಯಾಲಪ್ ಡಿಸೈನ್ ಅಂತ. ಫಸ್ಟ್ ನೀವು ಲೈನಿಂಗ್ನ ಮೇನ್ ಪೀಸ್ಗೆ ನೆಕ್ ಕಟ್ ಮಾಡ್ದಲೇ ಪೂರ್ತಿಯಾಗಿ ನೀವು ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಇಲ್ಲಿ ಪೂರ್ತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೆಕ್ ಯಾವುದೇ ಕಾರಣಕ್ಕೂ ಕ್ಯಾನ್ವಾಸ್ ಅಟ್ಯಾಚ್ ಮಾಡಬೇಕಾದ್ರೆ ನೀವು ಕಟ್ ಮಾಡ್ಕೋಬೇಡಿ. ಎರಡು ಸೇಮ್ ಅದೇ ರೀತಿ ಅಟ್ಯಾಚ್ ಮಾಡ್ಕೊಂಡು ಫಿನಿಶಿಂಗ್ ಕೊಟ್ಕೋತೀನಿ. ಇಷ್ಟಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದು ನೀಟಾಗಿ ಕಟ್ ಮಾಡ್ಕೊಬಿಡಿ. ನೋಡಿ ಇಲ್ಲಿ ನಾನು 1/2 ಇಂಚ್ ಡೌನು, ಇವಾಗ ಸ್ಟಿಚ್ಚಿಂಗಲ್ಲೇ 1/2 ಇಂಚ್ ಡೌನ್ ಮಾಡಿಕೊಂಡು ನಾನು ಸ್ಟಿಚ್ ಹಾಕ್ಕೊಂಡು 1/2 ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ ಶೋಲ್ಡ್ರ್ ಹತ್ರ. ಈಗ ನಾನು ಇದಕ್ಕೆ ಕ್ಯಾನ್ವಾಸ್ ಐರನ್ ಮಾಡಿಕೊಂಡು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ 1/2 ಇಂಚ್ ಮಾರ್ಜಿನ್ ಬಿಟ್ಟು ಉಳಿದಿದ್ದೆಲ್ಲ ಕಟ್ ಮಾಡ್ಕೊಳ್ಳಿ. ಆ 1/2 ಇಂಚ್ನ ಕ್ಯಾನ್ವಾಸ್ ಮೇಲೆ ಫೋಲ್ಡ್ ಮಾಡ್ಕೊಳ್ಳಿ, ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ, ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಮ್ಮ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಈಗಲೇ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ನೀವು ಕೊಡೋ ಲೈಕು ನಮ್ಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಹೆಚ್ಚು ಹೆಚ್ಚು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಹಾಫ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಡು ನೋಡಿ ಈ ಕಡೆ ಅರ್ಧ ಆ ಕಡೆ ಅರ್ಧ ಇಟ್ಟು ನೀವು ಆ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಿ. ನೀಟಾಗಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು. ಈ ರೀತಿ ಸ್ಟಿಚ್ ಹಾಕ್ಕೊಂಡು ನೀವು ಎರಡಕ್ಕೂ ಸೇಮ್ ಅದೇ ರೀತಿ ಕ್ಯಾನ್ವಾಸ್ ಪಕ್ಕನೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಿ. ಈ ರೀತಿ ಹಾಕ್ಕೊಂಡ್ಮೇಲೆ ನೀವು ಬೇಕಾದ್ರೆ ಡಬಲ್ ಸ್ಟಿಚ್ ಹಾಕೋದ್ರೂ ಹಾಕ್ಕೋಬೋದು. ನಾನು ಎರಡಕ್ಕೂ ಇಲ್ಲಿ ಡಬಲ್ ಸ್ಟಿಚ್ ಹಾಕ್ಕೊಳ್ತೀನಿ. 1/2 ಇಂಚ್ ಮಾರ್ಜಿನ್ ಬಿಟ್ಟು ನೀಟಾಗೆಲ್ಲ ಬಟ್ಟೆನ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊತೀನಿ. ಈಗ ನಾನು ಸ್ಕ್ಯಾಲಪ್ ಕಟ್ಟಿಂಗ್ನ ನೀಟಾಗಿ ಟರ್ನ್ ಮಾಡ್ಕೊತೀನಿ. ನೀಟಾಗಿ ಟರ್ನ್ ಆಗಿಲ್ಲ ಅಂದರೆ ಏನಾದ್ರು ನೀವು ಟೂಲ್ ಯೂಸ್ ಮಾಡಿಕೊಂಡು ಟರ್ನಿಂಗ್ ಅನ್ನೋದು ಮಾಡ್ಕೋಬೋದು. ಈ ರೀತಿ ಈಗ ನಾನು ಆ ಕ್ಯಾನ್ವಾಸ್ ಮೇಲೆ ಒಂದು ಲೂಸ್ ಸ್ಟಿಚ್ ಹಾಕ್ಕೋತೀನಿ. ನಾನು ಎಮ್ಮಿಂಗ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ರಿಮೂವ್ ಮಾಡ್ಕೋತೀನಿ. ಇಷ್ಟಾದಮೇಲೆ ಈಗ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಎಲ್ಲ ಡಾಟ್ಸ್ನು ಸ್ಟಿಚ್ ಮಾಡ್ಕೋತೀನಿ. ನೋಡಿ ಡಾಟ್ಸ್ ಎಲ್ಲ ಸ್ಟಿಚ್ ಆದಮೇಲೆ ನಿಮಗೆ ಫ್ರಂಟ್ ಪಾರ್ಟು ಯಾವ ರೀತಿ ಕಾಣಿಸುತ್ತೆ ಅಂತ. ಈಗ ಕರೆಕ್ಟಾಗಿ ಲೆವೆಲ್ ಆಗಿದೆಯಾ ಅಂತ ಸುತ್ತು ನೋಡ್ಕೊಳ್ಳಿ. ನಂಗೆ ಕರೆಕ್ಟಾಗಿ ಬಂತು. ಈಗ ನಾನು ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ಕೋತೀನಿ.
ಯಾರೆಲ್ಲ ಸ್ಟಿಚಿಂಗ್ ಮಾಡ್ತಾಯಿದ್ದೀರೋ ಅವ್ರು ತುಂಬ ಕೇರ್ಫುಲ್ಲಾಗಿ ನೋಡ್ತಾರೆ. ಸೊ ನಿಮ್ಗೆ ವಿಡಿಯೋ ಫಾಸ್ಟ್ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಅಂತ. ಇನ್ನೊಂದು ಸಲ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ವಿಡಿಯೋ ಫಾಸ್ಟ್ ಆಯಿತು ಅಂತ ನಿಮ್ಗೆ ಅನಿಸಿದರೆ ಅದು ತುಂಬ ಲೆಂತಿ ಆಗುತ್ತೆ, ಬೋರ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಲ್ಲ, ಸೊ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ಗೆ ನೀವೆಷ್ಟು ಮಾರ್ಜಿನ್ ಬಿಟ್ಟಿರ್ತೀರೋ ಅಷ್ಟಿಗೆ ನೀವು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಈಗ ನೋಡಿ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಲುಕ್ ವೈಸ್ ಈ ರೀತಿ ಕಾಣಿಸುತ್ತೆ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಸುತ್ತು ಕರೆಕ್ಟಾಗಿ ಬಂದೈತೆ ಅಂತ. ನನಗೆ ಕರೆಕ್ಟಾಗಿ ಬಂದಿದೆ ಲೆವೆಲ್ಲಾಗಿ. ಈಗ ನಾನು ಉಕ್ಸ್ ಪಟ್ಟಿ ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೋತೀನಿ. ನೋಡಿ ಇದು ಉಕ್ಸ್ ಪಟ್ಟಿ, ಇದು ಕಾಜಾಪಟ್ಟಿಗೆ 1/4 ಇಂಚ್ ಮಾರ್ಜಿನ್ ಬಿಟ್ಟು ಮೇಲೆ ಮತ್ತು ಕೆಳಗಡೆ ನಾನು ಮೇಲೆ ಎಲ್ಲ ಕ್ಯಾನ್ವಾಸ್ ಕೊಟ್ಟು ಫಿನಿಶಿಂಗ್ ಕೊಟ್ಟಿದ್ದೀನಲ್ಲ, ಸೊ ಮೇಲೇನೂ ನಮಗೆ ಕ್ಲಾತ್ ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ಫೋಲ್ಡ್ ಮಾಡಿಕೊಂಡು ಮೇಲೇನೂ ಕೆಳಗಡೆನೂ ಫಿನಿಶಿಂಗ್ ಸಮೇತ ನೀನು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೋಡಿ. ಈಗ ಉಕ್ಸ್ ಪಟ್ಟಿಗೆ ಪೀಸನ್ನು ಕಟ್ ಮಾಡಿಕೊಂಡು ನೀವು ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ನೀವು ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಕೊಡಬೇಕಾದ್ರೂ ಅಷ್ಟೇ ಲೆಂತ್ ಕರೆಕ್ಟಾಗಿದೆಯಾ, ಫ್ರಂಟು ಉಕ್ಸ್ ಪಟ್ಟಿ ಕಾಜಾಪಟ್ಟಿದ ಲೆಂತ್ ಕರೆಕ್ಟಾಗಿದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕಾಗತ್ತೆ. ನೀವೇನಾದ್ರು ಕನ್ಫ್ಯೂಸ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ದಿರ ನೀವು ಸ್ಟಿಚ್ ಮಾಡಿದ್ದೀರಂದರೆ ಒಂದು ಉದ್ದ ಒಂದು ತುಂಡ ಬರುತ್ತೆ. ಸೊ ಆಗ ಬ್ಲೌಸ್ ಫಿನಿಶಿಂಗು ಚೆನ್ನಾಗಿರಲ್ಲ. ನೋಡಿ ಕರೆಕ್ಟಾಗಿ ಬರುತ್ತೆ ನನಗೆ. ಇಷ್ಟಾದಮೇಲೆ ನಾವು ಇವಾಗ ಬ್ಯಾಕಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನು ಶೋಲ್ಡ್ರು ಕ್ಯಾನ್ವಾಸ್ ಓಪನ್ ಮಾಡಿಕೊಂಡು ನೋಡಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ. ನೆಕ್ ಹತ್ರ ಫಿನಿಶಿಂಗ್ ಚೆನ್ನಾಗಿರ್ಬೇಕಂದ್ರೆ ಕ್ಯಾನ್ವಾಸ್ ಈ ಥರ ರಿಮೂವ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡಿಕೊಂಡು ನೋಡು ಕ್ಯಾನ್ವಾಸ್ ಬಿಟ್ಟು ಈ ಕಡೆ ಶೋಲ್ಡ್ರ್ ನೀವು 1/2 ಇಂಚಿಗೆ ಮಾರ್ಜಿನ್ ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಈಗ ಕ್ಯಾನ್ವಾಸ್ನ ಮೇಲ್ಭಾಗಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಕ್ಯಾನ್ವಾಸ್ ಸಮೇತ ನೀವು 1/2 ಇಂಚಿಗೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಇದು ಅಷ್ಟೇ ಸೇಮ್ ಓಪನ್ ಮಾಡ್ಕೊಳ್ಳಿ. ಇದನ್ನು ಕ್ಯಾನ್ವಾಸ್ನ ಶೋಲ್ಡ್ರ್ ಟು ಶೋಲ್ಡ್ರ್ ಅದಿಟ್ಟು ಸ್ಟಿಚ್ ಅನ್ನೋದು ಮಾಡ್ಕೊಳ್ಳಿ. ಈಗ ಅದನ್ನ ಮೇಲ್ಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಇಷ್ಟಾದಮೇಲೆ ನೋಡಿ ನಿಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿ ಕಾಣಿಸುತ್ತೆ ಕರೆಕ್ಟಾಗಿ ನೋಡಿ. ಈಗ ನಾನು ಸ್ಲೀವ್ ಅಟ್ಯಾಚ್ ಮಾಡ್ತೀನಿ. ನೋಡಿ ಮಿಡ್ಲಿಗೆ ಇಟ್ಟು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಕರೆಕ್ಟಾಗಿ ಬಂತು ನನಗೆ. ನಾನು 1/2 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೋತಾ ಇದ್ದೀನಿ. ಇಲ್ಲೂ ಅಷ್ಟೇ ನೀವು ನೆಕ್ ಪೀಸ್ ಆಗಿರ್ಬೋದು, ಸ್ಲೀವ್ ಬಟ್ಟೆ ಆಗಿರ್ಬೋದು, ನೀವು ಎಳಿಬಾರ್ದು. ಎಳೆದ್ರೆ ನಿಮಗೆ ಚಿಕ್ಕ ಚಿಕ್ಕ ರಿಂಕಲ್ ಥರ ಬಂದ್ಬಿಡುತ್ತೆ. ಎಳಿದೆ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ ಈ ರೀತಿಯಾಗಿ. ಎರಡು ಕಡೆನೂ ಅದೇ ರೀತಿಯಾಗಿ ನೀವು ಸ್ಲೀವ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಇಟ್ಟು ನೋಡಿ. ಈ ರೀತಿ ಇಟ್ಟು ನೋಡ್ಕೊಂಡಾಗ ನಿಮಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ. 1/2 ಇಂಚ್ ಮಾರ್ಜಿನ್ಗೆ ನೀವು ಸ್ಟಿಚ್ ಹಾಕ್ಕೊಳ್ತಾ ಹೋಗ್ಬೋದು. ಇಷ್ಟಾದಮೇಲೆ ನೀವು ಎರಡು ಸ್ಲೀವ್ಗೂ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ಳಿ. ಓವರ್ಲಾಕ್ ಇರೋರು ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಹಂಗೇ ಸ್ಟಿಚ್ ಮಾಡ್ಬೋದು. ಡಬಲ್ ಸ್ಟಿಚ್ ಹಾಕೋದು ಕಂಪಲ್ಸರಿ. ನೋಡಿ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡು ಮುಗಿಸ್ಕೊಂಡಿದ್ದೀನಿ. ಈಗ ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ಕೊಡ್ತೀನಿ. ಸೈಡ್ ಜಾಯಿಂಟು ಅಷ್ಟೇ. ಸೈಡ್ ಜಾಯಿಂಟ್ ಮಾಡಬೇಕಾದ್ರೆ ನೀವು ಆರ್ಮೋಲ್ ಹತ್ರ ಮತ್ತು ಕೆಳಗಡೆ ಬಾಟಮ್ ನೀವು ಅದು ಕರೆಕ್ಟಾಗಿ ಬರಬೇಕು ನಿಮಗೆ ಲೆವೆಲ್ಲಾಗಿ. ಈ ರೀತಿಯಾಗಿ ಕೊಟ್ಟು ನಾನು ಎರಡು ಸೈಡ್ ಅಟ್ಯಾಚ್ ಮಾಡಿಕೊಂಡು ಫಿನಿಶಿಂಗ್ ಅನ್ನೋದು ಮುಗಿಸ್ದೆ.
ನಾನು ಸ್ಟಿಚಿಂಗ್ ನಿಮಗೆ ಹೇಗೆ ಅನ್ನಿಸ್ತೋ ಕಮೆಂಟ್ ಮಾಡಿ. ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನ ತಿಳಿಸ್ಕೊಡ್ತೀನಿ. ನೋಡಿ, ನಿಮ್ಗೆ ಔಟ್ಫಿಟ್ ಫಿನಿಶಿಂಗ್ ಅನ್ನೋದು ಈ ರೀತಿ ಬರುತ್ತೆ. ಹಾಕ್ಕೊಂಡಾಗಿದ್ದು ಲುಕ್ ವೈಸು ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಕಟ್ಟಿಂಗು ಸ್ಟಿಚಿಂಗು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.